ನಡೀತಾ ಬರ್ತಾ ಇದೆ. ಆದ್ರೆ ಒಂದು ಕಡೆ ತನಿಖೆ ನಡೀತಾ ಇದೆ, ಮತ್ತೊಂದು ಕಡೆ ಹೇಳಿಕೆಗಳು, ಇದೆಲ್ಲವೂ ಕೂಡ ಒಂದಷ್ಟು ಚರ್ಚೆಗಳಿಗೆ ಕಾರಣವಾಗ್ತಾ ಇದೆ. ಇದರ ಜೊತೆಗೆ ಒಂದು ಬ್ರೇಕಿಂಗ್ ಕೂಡ ಈಗ ಅಪ್ಡೇಟ್ ನಮಗೆ ಲಭ್ಯವಾಗ್ತಾ ಇರುವಂತದ್ದು ಖರ್ಗೆ ಅವರ ವಿಚಾರವಾಗಿ. ಧರ್ಮಸ್ಥಳದಲ್ಲಿ ತಲೆಬುರುಡೆ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೊದಲ ಬಾರಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಅದೆಲ್ಲ ಕ್ಲೋಸ್ ಆಗಿದೆ, ಯಾಕೆ ಓಪನ್ ಮಾಡ್ತೀರಿ? ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹಾಗ್ಯಾಕೆ ಹೇಳಿದ್ರು? ತನಿಖೆ ನಡೀತಿರುವ ಬಗ್ಗೆ ಖರ್ಗೆಗೆ ಮಾಹಿತಿನೇ ಇಲ್ವಾ? ಧರ್ಮಸ್ಥಳದಲ್ಲಿ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ, ಅದೆಲ್ಲ ಕ್ಲೋಸ್ ಆಗಿದೆ, ಯಾಕೆ ಈಗ ಪ್ರಶ್ನೆ ಮಾಡ್ತೀರಿ ಅಂತ ಕೇಳಿದ್ದಾರೆ. ಕೇಳಿ ಸರ್, ಧರ್ಮಸ್ಥಳದ ಒಂದು ರಿಯಾಕ್ಷನ್ ಸರ್. ಸರ್, ಧರ್ಮಸ್ಥಳದ ಒಂದು ರಿಯಾಕ್ಷನ್ ಸರ್. ಸರ್, ಧರ್ಮಸ್ಥಳದ ಒಂದು ರಿಯಾಕ್ಷನ್ ಸರ್. ಸರ್, ಧರ್ಮಸ್ಥಳದ ಒಂದು ರಿಯಾಕ್ಷನ್ ನಡೀತಾ ಬರ್ತಾ ಇದೆ. ಆದ್ರೆ ಒಂದು ಕಡೆ ತನಿಖೆ ನಡೀತಾ ಇದೆ, ಮತ್ತೊಂದು ಕಡೆ ಹೇಳಿಕೆಗಳು, ಇದೆಲ್ಲವೂ ಕೂಡ ಒಂದಷ್ಟು ಚರ್ಚೆಗಳಿಗೆ ಕಾರಣವಾಗ್ತಾ ಇದೆ. ಇದರ ಜೊತೆಗೆ ಒಂದು ಬ್ರೇಕಿಂಗ್ ಕೂಡ ಈಗ ಅಪ್ಡೇಟ್ ನಮಗೆ ಲಭ್ಯವಾಗ್ತಾ ಇರುವಂತದ್ದು ಖರ್ಗೆ ಅವರ ವಿಚಾರವಾಗಿ. ಧರ್ಮಸ್ಥಳದಲ್ಲಿ ತಲೆಬುರುಡೆ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೊದಲ ಬಾರಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಅದೆಲ್ಲ ಕ್ಲೋಸ್ ಆಗಿದೆ, ಯಾಕೆ ಓಪನ್ ಮಾಡ್ತೀರಿ? ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹಾಗ್ಯಾಕೆ ಹೇಳಿದ್ರು? ತನಿಖೆ ನಡೀತಿರುವ ಬಗ್ಗೆ ಖರ್ಗೆಗೆ ಮಾಹಿತಿನೇ ಇಲ್ವಾ? ಧರ್ಮಸ್ಥಳದಲ್ಲಿ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ, ಅದೆಲ್ಲ ಕ್ಲೋಸ್ ಆಗಿದೆ, ಯಾಕೆ ಈಗ ಪ್ರಶ್ನೆ ಮಾಡ್ತೀರಿ ಅಂತ ಕೇಳಿದ್ದಾರೆ. ಕೇಳಿ ಸರ್, ಧರ್ಮಸ್ಥಳದ ಒಂದು ರಿಯಾಕ್ಷನ್ ಸರ್. ಸರ್, ಧರ್ಮಸ್ಥಳದ ಒಂದು ರಿಯಾಕ್ಷನ್ ಸರ್. ಸರ್, ಧರ್ಮಸ್ಥಳದ ಒಂದು ರಿಯಾಕ್ಷನ್ ಸರ್. ಸರ್, ಧರ್ಮಸ್ಥಳದ ಒಂದು ರಿಯಾಕ್ಷನ್ ನಡೀತಾ ಬರ್ತಾ ಇದೆ. ಆದ್ರೆ ಒಂದು ಕಡೆ ತನಿಖೆ ನಡೀತಾ ಇದೆ, ಮತ್ತೊಂದು ಕಡೆ ಹೇಳಿಕೆಗಳು, ಇದೆಲ್ಲವೂ ಕೂಡ ಒಂದಷ್ಟು ಚರ್ಚೆಗಳಿಗೆ ಕಾರಣವಾಗ್ತಾ ಇದೆ. ಇದರ ಜೊತೆಗೆ ಒಂದು ಬ್ರೇಕಿಂಗ್ ಕೂಡ ಈಗ ಅಪ್ಡೇಟ್ ನಮಗೆ ಲಭ್ಯವಾಗ್ತಾ ಇರುವಂತದ್ದು ಖರ್ಗೆ ಅವರ ವಿಚಾರವಾಗಿ. ಧರ್ಮಸ್ಥಳದಲ್ಲಿ ತಲೆಬುರುಡೆ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೊದಲ ಬಾರಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಅದೆಲ್ಲ ಕ್ಲೋಸ್ ಆಗಿದೆ, ಯಾಕೆ ಓಪನ್ ಮಾಡ್ತೀರಿ? ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹಾಗ್ಯಾಕೆ ಹೇಳಿದ್ರು? ತನಿಖೆ ನಡೀತಿರುವ ಬಗ್ಗೆ ಖರ್ಗೆಗೆ ಮಾಹಿತಿನೇ ಇಲ್ವಾ? ಧರ್ಮಸ್ಥಳದಲ್ಲಿ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ, ಅದೆಲ್ಲ ಕ್ಲೋಸ್ ಆಗಿದೆ, ಯಾಕೆ ಈಗ ಪ್ರಶ್ನೆ ಮಾಡ್ತೀರಿ ಅಂತ ಕೇಳಿದ್ದಾರೆ. ಕೇಳಿ ಸರ್, ಧರ್ಮಸ್ಥಳದ ಒಂದು ರಿಯಾಕ್ಷನ್ ಸರ್. ಸರ್, ಧರ್ಮಸ್ಥಳದ ಒಂದು ರಿಯಾಕ್ಷನ್ ಸರ್. ಸರ್, ಧರ್ಮಸ್ಥಳದ ಒಂದು ರಿಯಾಕ್ಷನ್ ಸರ್. ಸರ್, ಧರ್ಮಸ್ಥಳದ ಒಂದು ರಿಯಾಕ್ಷನ್ ನಡೀತಾ ಬರ್ತಾ ಇದೆ. ಆದ್ರೆ ಒಂದು ಕಡೆ ತನಿಖೆ ನಡೀತಾ ಇದೆ, ಮತ್ತೊಂದು ಕಡೆ ಹೇಳಿಕೆಗಳು, ಇದೆಲ್ಲವೂ ಕೂಡ ಒಂದಷ್ಟು ಚರ್ಚೆಗಳಿಗೆ ಕಾರಣವಾಗ್ತಾ ಇದೆ. ಇದರ ಜೊತೆಗೆ ಒಂದು ಬ್ರೇಕಿಂಗ್ ಕೂಡ ಈಗ ಅಪ್ಡೇಟ್ ನಮಗೆ ಲಭ್ಯವಾಗ್ತಾ ಇರುವಂತದ್ದು ಖರ್ಗೆ ಅವರ ವಿಚಾರವಾಗಿ. ಧರ್ಮಸ್ಥಳದಲ್ಲಿ ತಲೆಬುರುಡೆ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೊದಲ ಬಾರಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಅದೆಲ್ಲ ಕ್ಲೋಸ್ ಆಗಿದೆ, ಯಾಕೆ ಓಪನ್ ಮಾಡ್ತೀರಿ? ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹಾಗ್ಯಾಕೆ ಹೇಳಿದ್ರು? ತನಿಖೆ ನಡೀತಿರುವ ಬಗ್ಗೆ ಖರ್ಗೆಗೆ ಮಾಹಿತಿನೇ ಇಲ್ವಾ? ಧರ್ಮಸ್ಥಳದಲ್ಲಿ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ, ಅದೆಲ್ಲ ಕ್ಲೋಸ್ ಆಗಿದೆ, ಯಾಕೆ ಈಗ ಪ್ರಶ್ನೆ ಮಾಡ್ತೀರಿ ಅಂತ ಕೇಳಿದ್ದಾರೆ. ಕೇಳಿ ಸರ್, ಧರ್ಮಸ್ಥಳದ ಒಂದು ರಿಯಾಕ್ಷನ್ ಸರ್.
ಸರ್ ಧರ್ಮಸ್ಥಳದ ಒಂದು ರಿಯಾಕ್ಷನ್ ಸರ್. ಸರ್ ಧರ್ಮಸ್ಥಳದ ಒಂದು ರಿಯಾಕ್ಷನ್ ಸರ್. ಸರ್ ಧರ್ಮಸ್ಥಳದ ಒಂದು ರಿಯಾಕ್ಷನ್ ನಡೀತಾ ಬರ್ತಾ ಇದೆ. ಆದ್ರೆ ಒಂದು ಕಡೆ ತನಿಖೆ ನಡೀತಾ ಇದೆ, ಮತ್ತೊಂದು ಕಡೆ ಹೇಳಿಕೆಗಳು, ಇದೆಲ್ಲವೂ ಕೂಡ ಒಂದಷ್ಟು ಚರ್ಚೆಗಳಿಗೆ ಕಾರಣವಾಗ್ತಾ ಇದೆ. ಇದರ ಜೊತೆಗೆ ಒಂದು ಬ್ರೇಕಿಂಗ್ ಕೂಡ ಈಗ ಅಪ್ಡೇಟ್ ನಮಗೆ ಲಭ್ಯವಾಗ್ತಾ ಇರುವಂತದ್ದು ಖರ್ಗೆ ಅವರ ವಿಚಾರವಾಗಿ. ಧರ್ಮಸ್ಥಳದಲ್ಲಿ ತಲೆಬುರುಡೆ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೊದಲ ಬಾರಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಅದೆಲ್ಲ ಕ್ಲೋಸ್ ಆಗಿದೆ, ಯಾಕೆ ಓಪನ್ ಮಾಡ್ತೀರಿ? ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹಾಗ್ಯಾಕೆ ಹೇಳಿದ್ರು? ತನಿಖೆ ನಡೀತಿರುವ ಬಗ್ಗೆ ಖರ್ಗೆಗೆ ಮಾಹಿತಿನೇ ಇಲ್ವಾ? ಧರ್ಮಸ್ಥಳದಲ್ಲಿ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ, ಅದೆಲ್ಲ ಕ್ಲೋಸ್ ಆಗಿದೆ, ಯಾಕೆ ಈಗ ಪ್ರಶ್ನೆ ಮಾಡ್ತೀರಿ ಅಂತ ಕೇಳಿದ್ದಾರೆ. ಕೇಳಿ ಸರ್ ಧರ್ಮಸ್ಥಳದ ಒಂದು ರಿಯಾಕ್ಷನ್ ಸರ್. ಸರ್ ಧರ್ಮಸ್ಥಳದ ಒಂದು ರಿಯಾಕ್ಷನ್ ಸರ್. ಸರ್ ಧರ್ಮಸ್ಥಳದ ಒಂದು ರಿಯಾಕ್ಷನ್ ಸರ್. ಸರ್ ಧರ್ಮಸ್ಥಳದ ಒಂದು ರಿಯಾಕ್ಷನ್ ನಡೀತಾ ಬರ್ತಾ ಇದೆ. ಆದ್ರೆ ಒಂದು ಕಡೆ ತನಿಖೆ ನಡೀತಾ ಇದೆ, ಮತ್ತೊಂದು ಕಡೆ ಹೇಳಿಕೆಗಳು, ಇದೆಲ್ಲವೂ ಕೂಡ ಒಂದಷ್ಟು ಚರ್ಚೆಗಳಿಗೆ ಕಾರಣವಾಗ್ತಾ ಇದೆ. ಇದರ ಜೊತೆಗೆ ಒಂದು ಬ್ರೇಕಿಂಗ್ ಕೂಡ ಈಗ ಅಪ್ಡೇಟ್ ನಮಗೆ ಲಭ್ಯವಾಗ್ತಾ ಇರುವಂತದ್ದು ಖರ್ಗೆ ಅವರ ವಿಚಾರವಾಗಿ. ಧರ್ಮಸ್ಥಳದಲ್ಲಿ ತಲೆಬುರುಡೆ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೊದಲ ಬಾರಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಅದೆಲ್ಲ ಕ್ಲೋಸ್ ಆಗಿದೆ, ಯಾಕೆ ಓಪನ್ ಮಾಡ್ತೀರಿ? ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹಾಗ್ಯಾಕೆ ಹೇಳಿದ್ರು? ತನಿಖೆ ನಡೀತಿರುವ ಬಗ್ಗೆ ಖರ್ಗೆಗೆ ಮಾಹಿತಿನೇ ಇಲ್ವಾ? ಧರ್ಮಸ್ಥಳದಲ್ಲಿ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ, ಅದೆಲ್ಲ ಕ್ಲೋಸ್ ಆಗಿದೆ, ಯಾಕೆ ಈಗ ಪ್ರಶ್ನೆ ಮಾಡ್ತೀರಿ ಅಂತ ಕೇಳಿದ್ದಾರೆ. ಕೇಳಿ ಸರ್ ಧರ್ಮಸ್ಥಳದ ಒಂದು ರಿಯಾಕ್ಷನ್ ಸರ್. ಸರ್ ಧರ್ಮಸ್ಥಳದ ಒಂದು ರಿಯಾಕ್ಷನ್ ಸರ್. ಸರ್ ಧರ್ಮಸ್ಥಳದ ಒಂದು ರಿಯಾಕ್ಷನ್ ಸರ್. ಸರ್ ಧರ್ಮಸ್ಥಳದ ಒಂದು ರಿಯಾಕ್ಷನ್ ನಡೀತಾ ಬರ್ತಾ ಇದೆ. ಆದ್ರೆ ಒಂದು ಕಡೆ ತನಿಖೆ ನಡೀತಾ ಇದೆ, ಮತ್ತೊಂದು ಕಡೆ ಹೇಳಿಕೆಗಳು, ಇದೆಲ್ಲವೂ ಕೂಡ ಒಂದಷ್ಟು ಚರ್ಚೆಗಳಿಗೆ ಕಾರಣವಾಗ್ತಾ ಇದೆ. ಇದರ ಜೊತೆಗೆ ಒಂದು ಬ್ರೇಕಿಂಗ್ ಕೂಡ ಈಗ ಅಪ್ಡೇಟ್ ನಮಗೆ ಲಭ್ಯವಾಗ್ತಾ ಇರುವಂತದ್ದು ಖರ್ಗೆ ಅವರ ವಿಚಾರವಾಗಿ. ಧರ್ಮಸ್ಥಳದಲ್ಲಿ ತಲೆಬುರುಡೆ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೊದಲ ಬಾರಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಅದೆಲ್ಲ ಕ್ಲೋಸ್ ಆಗಿದೆ, ಯಾಕೆ ಓಪನ್ ಮಾಡ್ತೀರಿ? ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹಾಗ್ಯಾಕೆ ಹೇಳಿದ್ರು? ತನಿಖೆ ನಡೀತಿರುವ ಬಗ್ಗೆ ಖರ್ಗೆಗೆ ಮಾಹಿತಿನೇ ಇಲ್ವಾ? ಧರ್ಮಸ್ಥಳದಲ್ಲಿ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ, ಅದೆಲ್ಲ ಕ್ಲೋಸ್ ಆಗಿದೆ, ಯಾಕೆ ಈಗ